ತಲೆ ಕೂದಲವ್ರು ಬಂದಿರಂಗವ್ರಲ್ಲ. ಅಯ್ಯೋ ನಮ್ಮಲ್ಲಿ ರವಷ್ಟಿತ್ತು ಕೊಟ್ಟಿದ್ರ ತೆಗೆ ಅಣ್ಬಟ್ಟು ಗಿನ್ಬಟ್ಟು ಇಸ್ಕೋಬೋದಾಗಿತ್ತು. ಬಟ್ಟೆ ಪಿನ್ನ ಬೇರೆ ಬೇಕಿತ್ತು. ಪಿನ್ನ ಬೇರೆ ಒಂದು ಇರ್ಲಿಲ್ಲ. ಸೀರೆ ಉಟ್ಕೊಳಕ್ಕೆ ಮೊನ್ನೆ ಮನೆ ಎಲ್ಲ ತಡ್ಕಾಕ್ಬಿಟ್ಟೆ, ಒಂದು ಸಿಗ್ಲಿಲ್ಲ. ಅಯ್ಯೋ ನೋಡನೆ ಕರಿಯನೆ ಅಕ್ಕ ತಲೆ ಕೂದ್ಲಕ್ಕ ಬಾರಕ್ಕ. ಆಮೇಲೆ ಒಂದೆರಡು ಸೂಜಿನೂ ತಗೋಬೇಕು. ಸೂಜಿ ಬೇರೆ ಇರ್ಲಿಲ್ಲ. ಅಯ್ಯೋ ಹೋಗತ್ತಾಗೆ ಸೂಜಿ ಮತ್ತೆ ಒಂದೆರಡು ತಲೆ ಕೂದಲು, ಒಂದೆರಡು ರಬ್ಬರು ಎಲ್ಲ ತಗೋಬೇಕಿತ್ತು. ಎಲ್ಲೋ ಸೌಂಡ್ ಆಯ್ತು ಎಲ್ಲೋ ಕಾಣದೇ ಇಲ್ವಲ್ಲ ಅಕ್ಕ. ಎಲ್ಲೋದ್ಲ ಕಣೆ ಅಕ್ಕ ಎಸದಕ್ಕ ಅಲ್ಲಿ ತಲೆ ಕೂದ್ಲಕ್ಕ ಏನಾರು ಕಂಡ್ಲಕ್ಕ. ಅಯ್ಯ ಕೂದಲು ಕಣಕ ಸದ್ದ ಐತಿ ಎಲ್ಲ ಕಾಣದೇ ಇಲ್ಲ ಕಣಕ. ಮೇಕೇನಾರು ಕಂಡ್ಲಕ್ಕ. ಅಯ್ಯ ಕಂಡ್ಲು ಕಣವ. ಸಿವಿಯ ಮನೆತವದ್ಲು ಶಿವಮಕ್ಕ ಮನೆತವ ಏನೋ ಶಿವಮಕ್ಕ ಏನೋ ತಗೊಳಂಗಿದ್ಲು ಕಣವ. ಅಕ್ಕವ ನೀನೇನೋ ತಗೋಬೇಕವ ಉಕ್ಕಣೆ ಸದಕ್ಕ. ಒಂದಿಷ್ಟು ಕೂದ್ಲಿತ್ತು ತಲೆ ಬಚ್ಚಿರೋದು ಕೊಟ್ಬಿಟ್ಟು ಒಂದಿಷ್ಟೊಂದೆರಡು ಕುಚ್ಚು ಪಿನ್ನನವೇ ಒಂದಿಷ್ಟು ಅಣ್ಬಟ್ಟು ತಗೋಬೇಕು ಕಣಕ್ಕ. ಅಣ್ಬಟ್ಟು ಆಮೇಲೆ ತಲೆಗೆ ಹಾಕೋತಾರಲ್ಲ ಚಟಪಟ ಕ್ಲಿಬ್ಬು, ಆಮೇಲೆ ಒಂದೆರಡು ರಬ್ಬರು ಅವೆಲ್ಲ ತಗೊಳ್ಳೋಣ ಅಂತ ಕಣಕ್ಕ. ಏನೋ ಸದ್ದಾಯ್ತು ಅಂತ ಬಂದೆ, ಎಲ್ಲ ಕಾಣವಳ್ಳು ಕಣಕ್ಕ ಅವಳು. ಅದಕ್ಕೆ ನಿನ್ ಕೇಳಿದೆ. ಶಿವಮಕ್ಕರ ಮನೆ ಅವಳೆ ಕಣವ. ಏನೋ ಪಾತ್ರನ ನೋಡ್ತಾ ಇಲ್ಲ ಶಿವಮಕ್ಕ. ಅಷ್ಟದೇ ಕೊಡು ಇಷ್ಟದೇ ಕೊಡು ಅಂತಿದ್ಲು ಶಿವಮಕ್ಕ. ಅಯ್ಯೋ ಇವಳು ಬರ್ಲ ಕಣಕ್ಕ ಅಂತ ಏನೋ ಮಾತಾಡ್ತಿದ್ರು ಕಣವ. ನಾನು ಇತ್ತಾಗ ಬಂದೆ. ಅಯ್ಯೋ ನಾನೇನಲ್ಲಿ ನಿಂತ್ಕೊಳ್ಳೋದು ಅಂದ್ಬಿಟ್ಟು ಹೊಂಟ್ಬಂದೆ ನಾನು. ಅವರು ನನ್ನ ತಲೆ ಕೂದಲು ಕೊಡಕ್ಕೆ ಹೋದ್ರೆ ಇಸ್ಕೊಳ್ಳಲ್ಲ ಕಣವ. ಅಯ್ಯೋ ನಿಮ್ ಬಣ್ಣ ಹಾಕಿರೋ ಕೂದಲು ಕಡಿಮೆ ಹೋಯ್ತದೆ ಕೊಡಲ್ಲ ಹಂಗೆ ಹಿಂಗೆ ಅಂತ ರಾಗ ಆಡ್ತಾರೆ. ನಾನು ಅದಕ್ಕೆ ಮಾತಾಡ್ಸಲ್ಲ ಅವ್ರ ಹಂಗಕ್ಕ. ಅಯ್ಯೋ ನಾನೇನಿಲ್ಲ ಕಣಕ್ಕ, 3 ನಾಕೆ ಕೊಡ್ತಾ ಇರ್ತೀನಿ. ಕೂದಲು ತಗೊಂಡೋಯ್ತಾರೆ. ನಾನು ಲಾಸ್ಟ್ ಟೈಮು 2 ಲೋಟ ಕೊಟ್ಟಿದ್ರು ಕಣಕ್ಕ, ಕಾಫಿ ಗ್ಲಾಸ್. ಆಮೇಲೆ ಒಂದು ತಪ್ಪಲಿ ತಗೊಂಡಿದ್ದೆ, ಆಮೇಲೆ ಒಂದು ಚಿಕ್ಕದ್ದು ಕ್ಯಾನ್ ತಗೊಂಡಿದ್ದೆ. ತಗೋತಾನೆ ಇರ್ತೀನಿ ಕಣಕ್ಕ ನಾನೇನು. ಅಯ್ಯೋ ನನ್ನ ಮಗಳು ಹಂಗಂತಾಳೆ, ಅದು ತಗೊಂಡೆ ಇದು ತಗೊಂಡೆ ಕೂದಲು ಕೊಟ್ಟಿ ಅಂತ. ನನ್ನ ತಲೆ ಕೂದಲು ಕೊಡಕ್ಕೆ ಹೋದ್ರೆ ಹಂಗದೆ ಹಿಂಗದೆ ಅಂತ ರಾಗ ಆಡಿದ್ಲು ಒಂದು 2 ಸಲ. ಅದಕ್ಕೆ ನಾನು ಮಡ್ಗಕ್ಕೆ ಹೋಗಲ್ಲ. ತಲೆ ಬಚ್ಚಿದ್ದೆ ಯಾಕೆ ಹಸಿಗೆ ಹಾಕ್ಬಿಡ್ತೀನಿ ನಾನು. ಹೋದ್ರೆ ತದೆ ತೆಗಿ ಅಂದ್ಬಿಟ್ಟು. ಅಕ್ಕೋ ನಿಂದು ಬಿಳಿ ಕೂದಲಲ್ವಕ್ಕ, ಬಿಳಿ ಕೂದಲು ಬಣ್ಣ ಮಾಡಿದಿರೋದಲ್ವೇ, ಅದಕ್ಕೆ ಎಲ್ಲ ತಗೊಳ್ಳೋದೇನೋ ತಗೊಳ್. ನಮ್ದೇನೋ ತಗೋತಾಳೆ ಕಣಕ್ಕ. ನಾನು ತಟ್ಟೆ ತಗೊಂಡಿದ್ದೀನಿ, ಎಷ್ಟೊಂಥರ ಸಾಮಾನು ತಗೊಂಡಿದ್ದೀನಿ ಕಣಕ್ಕ ನಾನುವೇ. ಆಮೇಲೆ ಈ ಬಟ್ಟಂತೆ ಈ ಕ್ಲಿಪ್ ಅಂತೆ ಅವು ಇವಂತೆ ಅಂತ ತಗೋತೀನಿ ಕಣಕ್ಕ ನಾನುವೇ. ಅಯ್ಯೋ ಏನೋ ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ ಕಣವ. ತಲೆ ಕೂದಲಿಗೆ ಬಟ್ಟೆ ಪಿನ್ನ ಏರ್ ಪಿನ್ನ ಅಂತ ಎಲ್ಲಿ ಬತ್ತಿತ್ತು. ಅಯ್ಯೋ ಈಗ ಎಲ್ಲ ಮಾಯಿದ ಕಾಲ ತಗೋ ಕಣಕ್ಕ. ಈಗೇನು ತಲೆ ಕೂದಲಂತೆ ಬಟ್ಟೆ ಪಿನ್ನ ಅಂತ ಅದಂತೆ ಇದಂತೆ ಅಂತ. ಅಯ್ಯೋ ಅಕ್ಕೋ 1000 ರೂಪಾಯಿನ ಏನಿರ್ಬೇಕು. 100 ಗ್ರಾಮ್ ತಲೆ ಕೂದಲು 1000 ರೂಪಾಯಿ ಏನೋ ಕಣಕ್ಕ. ದುಡ್ಡು ಮಾರ್ಕೋತಾರೆ, ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ರೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಅದಕ್ಕೆ ಅಲ್ವವ ತಿರುಪ್ತಿ ತಿಮ್ಮಪ್ಪ ಸೀಮಂತ್ ದೇವ್ರು. ಅಯ್ಯೋ ನಾವೇನೋ ತಿರುಪ್ತಿಗೆ ಹೋಗ್ಬಿಟ್ರೆ ನುಣ್ಣು ಮುಡಿ ಕೊಟ್ಬಿಡ್ತೀನಿ ಕಣವ. ನನ್ನ ಮನೆ ದೇವರಲ್ವೇ ನುಣ್ಣು ಮುಡಿ ಕೊಟ್ಬಿಡ್ತೀವಿ. ಅಲ್ಲಿ ತಿರುಪ್ತಿಲಿ ಇದೆ ಸಕ್ಕ ದುಡ್ಡಂತೆ ಕಣವ. ಆದಾಯ ಮುಡಿ ದುಡ್ಡೆ ಅಂತೆ, ಆದಾಯ ಜಾಸ್ತಿ ತಿರುಪ್ತಿಲಿ. ಅಯ್ಯೋ ಅಕ್ಕ ವೆಂಕಟರಮಣ ಸಂಕಟಹರಣ ಅಂತ ಸ್ವಾಮಿಗೆ ಮುಡಿ ಕೊಟ್ರೆ ಒಳ್ಳೇದಂತೆ ಎಲ್ಲ ಕೊಡ್ತಾರಲ್ಲ ಅಕ್ಕ. ಅದೆಷ್ಟೋ ಕೆಜಿ ಮಾರಂತೆ ಕಣಕ್ಕ ತಿರುಪ್ತಿಲಿ. ಅಯ್ಯೋ ದಿನಕ್ಕೆ ಅದು ಎಷ್ಟು ಜನ ಮುಡಿ ಕೊಟ್ಟರು ಏನು ಕತೆನೋ ಅಕ್ಕ. ಒಸಿ ಜನವೇನಕ್ಕ ತಿರುಪ್ತಿಲಿ. ಅಯ್ಯೋ ಅಕ್ಕ ನಾವೆಲ್ಲ ಬಸ್ ಫ್ರೀ ಅಂತ ವಸ್ತ್ರಲ್ಲಿ ಹೋಗಿದ್ವಲ್ಲ. ಅಯ್ಯೋ ಎಲ್ಲರೂ ಕೊಟ್ರು, ನಾನು ಕೊಡ್ಲಿಲ್ಲ ಕಣಕ್ಕ. ಹೂ ಮುಡಿ ಕೊಟ್ಟೆ, ಹಿಂಗೆ ಕಟ್ ಮಾಡ್ಕೊಂಡೆ ಇಷ್ಟು ಉದ್ದವ ಅಷ್ಟೇ. ಎಲ್ಲರೂ ಕೊಟ್ರು. ಇವಳು ಕೊಟ್ಲು ಸಾರ್ಥಕ ಕೊಟ್ಲು, ಆಮೇಲೆ ಇವರ ನಂಜಪ್ಪರ ಗೌರಮ್ಮ ಕೊಟ್ಲು, ಶಾರದಕ ಕೊಟ್ಲು, ನಿಂಗಮ್ಮ ಕೊಟ್ಲು. ಎಷ್ಟು ಜನ ಕೊಟ್ರು ಗೊತ್ತೇ ಮುಡಿನ. ಸಖತ್ ಚೆನ್ನಾಗಿ ಕೊಡ್ತಾರೆ ಮುಡಿನ ಹೇಳು ತಿರುಪ್ತಿಲಿ. ಆ ಗೌರಮ್ಮ ಅಂದಾಗ ನೆನಪಾಯ್ತು ಕಣಗಿ. ಆ ಗೌರಮ್ಮರ ಮಂತವ ಏನೋ ಈ ಸ್ಕೂಲಿಂದ ಮೇಷ್ಟ್ರು ಬಂದವ್ರೆ ಏನೇನೋ ಕೇಳ್ತಿದ್ರು ಕಣಗಿ. ಏನೋ ಗಂಟಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ಕೋಳೆಷ್ಟು ಕೊಕ್ರೆಷ್ಟು ಅದೆಷ್ಟು ಇದೆಷ್ಟು ಏನು ಎತ್ತ ಅಂತ ವಿಚಾರಿಸಿದ್ರು ಕಣಗಿ. ಏನ್ಕಾಗಿ ಅದು ಲಕ್ಷ್ಮಿ? ಅಯ್ಯೋ ಎಸೋದಕ್ಕ ನಿಂಗೆ ಗೊತ್ತಿಲ್ವೇ? ಗಂಟಿ ಮಾಡ್ತಾರ ಕಣಕ್ಕ, ಜನಗಂಟಿಯ. ಅಯ್ಯೋ ಭಗವಂತ. ಅಯ್ಯೋ ನಿಮ್ಮ ಸಂಬಳ ಎಷ್ಟು, ನಿಮ್ಮ ದುಡ್ಡು ಎಷ್ಟು, ನಿಮ್ಮ ಫೋನ್ ಇದ್ದತೆ, ಮಿಕ್ಸ್ ಇದ್ದತೆ, ಆಮೇಲೆ ಫ್ರಿಜ್ ಇದ್ದತೆ, ಮಂಚ ಇದ್ದತೆ, ಆಮೇಲೆ ಎಷ್ಟು ಜನ ಇದ್ದೀರಿ, ಏನು ಕೆಲಸ ಮಾಡಿರಿ, ನಿಮ್ಮ ದುಡ್ಡು ಎಷ್ಟು, ಆದಾಯ ಎಷ್ಟು. ಅಯ್ಯೋ ಅಕ್ಕ 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 1-2 ಕ್ವಶನ್ನು ಕೇಳೋದವರು. ಬಾತ್ರೂಮ್ ಇದ್ದತೆ, ಬಾತ್ರೂಮ್ ಮನೆ ಇದ್ದತೆ, ಆಮೇಲೆ ಬಾತ್ರೂಮ್ಗೆ ಎಲ್ಲಿ ಓದಿರಿ, ಬಾತ್ರೂಮ್ಗೆ ಓದಿರಾ ಇಲ್ಲ ತೋಟದ ಕಡೆಗೆ ಓದಿರಾ. ಅಯ್ಯೋ ಅಕ್ಕ ಒಂದೊಂದು ಪ್ರಶ್ನೆ ಕೇಳಾರಕ್ಕ. ಅಯ್ಯೋ 100 ಪ್ರಶ್ನೆ ಕೇಳ್ತಾವ್ರೆ ಎಲ್ಲ ಕಡೆಗೂ. ಇನ್ನೂ ನಮ್ಮೂರ ಮೇಷ್ಟು ನಮ್ಮನೆ ಗಂಟ ಬಂದಿಲ್ಲ ಅಷ್ಟೇ. ನಮ್ಮನೆ ಗಂಟ ಬಂದರೆ ಸರ್ರೇ ಮಾಡಿ ಕಳಿಸ್ತೀನಿ ಅವನಿಗೆ ಮೇಟಪ್ಪನಿಗೆ. ನಮ್ಮನೆ ಕಡೆಗೂ ಬಂದಿಲ್ಲ ಕಣೆ, ಮ್ಯಾಗ್ಲಿಂದ ಮಾಡ್ತಾ ಇದಾರಂತಪ್ಪ. ಇವಳಂಗಂತಲು ಗೌರಿ ನನಗೆ ಸಾಳ್ ಬಂದಿದ್ಲಲ್ಲ ಅವಾಗ ಅಂತಿದ್ಲು, ಅಕ್ಕ ಏನಕ್ಕ ಮನೇಲಿ ಎಷ್ಟು ಜನ ಇದ್ದೀರಿ, ಏನು ಎತ್ತ ಉಂಡಿದ್ದು ಹುಟ್ಟಿದ್ದು, ಆಮೇಲೆ ಫೋನ್ ಎಷ್ಟಿದ್ದವು, ಭತ್ತ ಮನೆ ಆಮೇಲೆ ಬಾಗ್ಲು ಎಷ್ಟಿದ್ದವು, ಕಿಟಕಿ ಎಷ್ಟಿದ್ದವು, ಕೋಳೆಷ್ಟು, ಎಮ್ಮೆಷ್ಟು, ಕುರಿ ಎಷ್ಟು, ದನ ಎಷ್ಟು, ಅಯ್ಯೋ ಅದೆಷ್ಟು, ಇದೇನು ಅದು ಇದು ಎಷ್ಟು ಎಕರೆ ಆಸ್ತಿ, ಏನಕ್ಕ ಸಾಲೆಷ್ಟು, ಸಂಬಂಧ ಎಷ್ಟು, ದುಡ್ಡೆಲ್ಲ ಎಲ್ಲಿ ಮಡಗಿದಿರಿ, ಚಿನ್ನ ಎಷ್ಟಿದ್ದತ್ತು ಎಲ್ಲನೂ ಕೇಳ್ತಾರಂತೆ ಕಣಗಿ. ಅಯ್ಯೋ ಎಲ್ಲನೂ ನಿಜ ಹೇಳ್ಬಾರ್ದಂತೆ, ನಿಜ ಹೇಳ್ಬಿಟ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಟ್ಟಾರಂತೆ ಕಣಗಿ. ನಾನು ಅದಕ್ಕೆ ಏನೂ ಇಲ್ಲ ಅಂತ ಹೇಳ್ತೀನಿ ಮನೇಲಿ.
ಹ್ಞೂ ಕಣಕ. ಹ್ಞೂ ಏನು ಇಲ್ಲ ಅಂತಾನೆ ಹೇಳ್ಬೇಕು. ನಾನು ಅಕ್ಕೆಯ ಫ್ರಿಜ್ಜು ಆಮೇಲೆ ವಾಷಿಂಗ್ ಮಿಷಿನ್ ಎಲ್ಲನೂ ಸೈಡು ತಳ್ಳಿಬಿಟ್ಟಿದ್ದೀನಿ. ಒಳಕೆನಾರ ಬಂದು ಬಗ್ಗಿಗಿಬಿಟ್ಟು ನೋಡರು ಅಂತ ಅಂದ್ಬಿಟ್ಟು. ಹ್ಞೂ ನಾನು ಏನಿಲ್ಲ ಅಂತ ಹೇಳ್ತೀನಿ. ನೀವು ಚಿನ್ನಪ್ಪನ ಏನಿಲ್ಲ ಕಣಪ್ಪ ನಮ್ತವ, ಬರೀ ಸಾಲ, ಬ್ಯಾಂಕ್ ಸಾಲ. ನಮ್ಮ ಹತ್ರ ಏನು ದುಡ್ಡು ಕಾಸು ಏನು ಇಲ್ಲ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ನಮ್ಮ ರೇಷನ್ ಕಾರ್ಡ್ ಇದು ಮಾಡ್ಬಿಟ್ಟಾರಂತೆ. ಅಯ್ಯೋ ಹ್ಞೂ ಕಣವ ಒಂದೊಂದಲ್ಲ ಈ ಸರ್ಕಾರದ್ದು. ಅಯ್ಯೋ ಭಗವಂತ. ಅಲ್ಲ ಹೆಂಗೋ ಮುರುಕಿ ಕೊಡ್ತಾರೆ ಉಂಟಾ ಇದೆ, ಅದನ್ನ ಇಲ್ದಂಗೆ ಮಾಡ್ಬಿಟ್ರೆ ಹೆಂಗ್ ಮಾಡೋದು? ನಮ್ಮ ಜೀವನ ಹೆಂಗ್ ಸಾಕ್ಸೋದು? ಅಯ್ಯೋ ಭಗವಂತ ಹೋಗು. ನಾನು ಅತ್ತೆಯ ಏನು ಇಲ್ಲ. ಅಯ್ಯೋ ಬಾ ನಮ್ತವ ಏನಿದ್ದತ್ತು ಅದೇ ಅಂತ ಹೇಳಕ್ತಾನೆ. ಅಯ್ಯೋ ಬರೀ ಕೈ 18 ಮಳ ಬಾ. ಏನಿರುತ್ತವ ನಮ್ಮ ಮನೇಲಿ? ಏನು ಇಲ್ಲ ನಮ್ಮ ಮನೇಲಿ. ನೀನೇ ಕಂಡಿದ್ದಿ. ನಾನು ವಾಷಿಂಗ್ ಮಿಷಿನ್ ಫ್ರಿಜ್ ಎಲ್ಲ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ತಗೊಂಡು ಲೋನ್ ಕಟ್ತಾ ಇದ್ದೀನಿ. ಕೂಲಿನಲ್ಲಿ ಮಾಡಿ ಹೆಂಗೋ ಲೋನ್ ಕಟ್ತೀನಿ. ಮತ್ತಾರಿಂದ ಸಂತಾಕ ಕೂಲಿ ಮಾಡಿ 100 ರೂಪಾಯಿ ತಂದ್ರೆ ಸಂದಿಗೆ ಹೆಂಗಪ್ಪ ಅನ್ನೋದು ತಪ್ಪಿಲ್ಲ ನಮ್ಮ ಭಂಗ. ಅಯ್ಯೋ ಬಾ. ಹೆಂಗೋ ಸಿದ್ದರಾಮಣ್ಣ 2,000 ಹಾಕೋವತ್ಗೆ ನಾನು ಫ್ರಿಜ್ನವೇ ವಾಷಿಂಗ್ ಮಿಷಿನ್ ತಗೊಂಡೆ. ಇಲ್ಲ ಅಂದ್ರೆ ಎಲ್ಲಿ ತಗೊಳಕಾಯ್ತಿತ್ತು? ನಾನು ಕುಡುಕ್ ನನ್ನ ನಾಟೆ ನನ್ನ ಗಂಡ ತಗೊಡ್ತಿದ್ನಕ್ಕ ನನಗೆ ವಾಷಿಂಗ್ ಮಿಷಿನ್ ಫ್ರಿಜ್. ಅಯ್ಯೋ ಅಕ್ಕ, ನನ್ನ ಅಕೌಂಟಿಗೆ ಬಂದು ದುಡ್ಡು ಬೀಳಾಗಿ ಏನೋ ತಗೊಂಡಿದ್ದು ಅದನ್ನ ಎಲ್ಲಮಿ ಗೃಹಲಕ್ಷ್ಮಿ ದುಡ್ಡೆಲ್ಲಮಿ ಅನ್ನೋನು ನನ್ನ ಗಂಡ. ನಾನು ಹೆಂಗೋ ಕಣ್ಣು ಕಂಡಂಗೆ ಇದು ಮಾಡಿಕೊಂಡು ಒಂದು ಫ್ರಿಜ್ನವೇ ಒಂದು ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ಅಷ್ಟೇ. ಎಲ್ಲಗಿ ನಡುವೆ ದುಡ್ಡು ಹಾಕಿರಂಗೆ ಕಾಣಲ್ಲ. ನನ್ನ ಅಕೌಂಟಲ್ಲಿ ಒಂದು 40,000 ಗಂಟ 45,000 ಗಂಟ ಆಗದೆ ಗೃಹಲಕ್ಷ್ಮಿ ದುಡ್ಡು. ಅಯ್ಯೋ ನಾನು ಚಿನ್ನ ಏನಾರ ತಗೊಳ್ಳೋಣ ಅಂತ ಇದ್ದೀನಿ. ಅಯ್ಯೋ ಏನು ತಗೊಳ್ಳೋಣ ಕಣೆ ಏನು 12,000 ಆಗಿರುತ್ತೆ ಕಣಗಿ ಗ್ರಾಮು ಚಿನ್ನ. ನಮ್ಮ ಹುಡುಗಿ ಮನೆ ದೀಪಾವಳಿ ಒಡವೆ ತಗೊಳಕ್ ಹೋಗಿ ಅವ್ವ ಇಷ್ಟ ಆಗದೆ ಏನು ತಗೊಳ್ಳೋದವ ಏನು ಮಾಡ್ಸೋದವ ಅಂತ ಫೋನ್ ಮಾಡಿ ಹೇಳ್ತಿದ್ಲು. ಏನು ತಗೊಳ್ಳಂತಕ್ಕ ನಿನ್ನ ಮಗಳು? 12,000 13,000 ಆಗ್ಬಿಟ್ಟಿದೆ ಕಣಕ, ಕೂಲಿ ಸಾಮಾನ ಅದು ಇದು ಅಂತ. ಅಯ್ಯೋ ಅವ್ವ ಚಿನ್ನ ಮಾತ್ರ ತಗೊಳಕ್ಕಾಗಲ್ಲ ಬಿಡು. ಅಯ್ಯೋ ಯವ್ವ ನನ್ನ ಮದುವೆಲಿ 10 ರೂಪಾಯಿ ಇತ್ತು. 10 ರೂಪಾಯಿ ಕೊಟ್ಟರೆ 1 ಗ್ರಾಮ ಏನೋ ಇರಬೇಕು, ಅಷ್ಟಿತ್ತು ಚಿನ್ನ. ಈಗ ನೋಡಿ ಹೆಂಗಾಗದೆ ಚಿನ್ನದ ಗತಿ. ಅಯ್ಯೋ ಭಗವಂತ ಹೋಗತ್ತಾಗಿ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಈ ಕಥೆನ ಫುಲ್ ನೋಡಿ, ಸ್ಕಿಪ್ ಮಾಡಿದೆ ಕತೆ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ದಯವಿಟ್ಟು ವ್ಯೂಸ್ ಆಗೋ ಥರ ಮಾಡಿ. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ನಮಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ತುಂಬ ಕಷ್ಟದಲ್ಲಿದ್ದೀವಿ, ತುಂಬ ಹೆಲ್ಪ್ ಮಾಡಬೇಕು. ನೀವು ಸಬ್ಸ್ಕ್ರೈಬ್ ಆಗೋ ಥರ ಮಾಡಿ ದಯವಿಟ್ಟು ಪ್ಲೀಸ್ ಫ್ರೆಂಡ್ಸ್. ನಿಮ್ಮ ಮನೆಗೂ ಜನಗಂಟಿಗೆ ಬಂದಿದ್ರಾ? ನೀವು ಏನೇನು ಹೇಳಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.